ಏನೇ ಹೇಳ್ತಿದ್ಯಾ? ಹೌದು ರಮ್ಯಾ, ಚಾಲೆಂಜ್ ಪ್ರಕಾರ 6 ಗಂಟೆ ಒಳಗಡೆ ನಾವಿಬ್ರು ದೇವಸ್ಥಾನದಲ್ಲಿದ್ವಿ ಗೊತ್ತಾ. ಆದ್ರೆ ಆರ್ಯ ಸರ್ ನನ್ ಕಣ್ಮುಂದೆ ಬರ್ಲಿಲ್ಲ ರಮ್ಯಾ. ನಾನು ಅವ್ರನ್ನ ನೋಡ್ದೆ ಕಣೆ. ಅವ್ರಿಗೆ ನನ್ ಮುಂದೆ ಬರೋದಕ್ಕೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ರಮ್ಯಾ, ಅವ್ರು ನೋಡ್ದಲೇ ಇರೋ ಹಾಗಿದ್ರು ಗೊತ್ತಾ. ಬಂಡೆ ಹಿಂದೆ ಬಚ್ಚಿಟ್ಕೊಂಡ್ ಬಿಟ್ಟಿದ್ರು. ನನ್ ಪ್ರೀತಿನ ಒಪ್ಕೊಳಕ್ಕೆ ಅವ್ರಿಗಿಷ್ಟ ಇಲ್ಲ ರಮ್ಯಾ. ಅಂದ್ಮೇಲೆ ನಾನು ಹೇಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ? ನೀವಿಬ್ರು ಮಾತಾಡ್ಲೇ ಇಲ್ವಾ? ಕೊನೆಗೂ ಅವರೇ ಗೆದ್ರು. ಬಟ್ ಅನು, ನೀನ್ ಹುಬ್ಳಿಗೆ ಹೋದ್ರೆ ಆರ್ಯ ಸರಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬೇಕಾಗುತ್ತೆ. ರಮ್ಯಾ, ನಾನು ಅವತ್ತು ಹೇಳಿದ್ದೆ ಈಗ್ಲೂ ಹೇಳ್ತಿದ್ದೀನಿ. ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗ್ಲಿ. ನಾನು ಅದನ್ನು ಸ್ವೀಕರಿಸ್ತೀನಿ. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಇದನ್ನು ಮೀರಿನೂ ನಾವಿಬ್ರು ಮೀಟ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಕ್ಲೋಸ್ ಮಾಡಿಟ್ಟಿರೋದನ್ನ ನನ್ನ ಹತ್ರ ನೇರವಾಗಿ ಹೇಳಬೇಕು ಸರ್. ಕೆಲವೊಂದ್ಸತಿ ನಾವೇನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಏನಾಗಬೇಕೋ ಅದೇ ಆಗೋದು. ನಿಜ ಹೇಳಬೇಕು ಅಂದರೆ ಈಗಲೂ ನಾನು ಹುಬ್ಬಳ್ಳಿಗೆ ಹೋಗೋಕ್ಕೆ ಮನ್ಸಾರೆ ತಯಾರಿಲ್ಲ. ಅಮ್ಮ, ಅಪ್ಪ, ನನಗೆ ಗೊತ್ತು ನೀವಿಬ್ರು ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ಅಂತ. ಅಮ್ಮ, ಇದು ನಮ್ಮನೆ ಅಮ್ಮ. ನಾನು ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮ್ಮಿಬ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋದು ನನ್ನ ಆಸೆ ಅಮ್ಮ. ದಯವಿಟ್ಟು ಅದಕ್ಕೆ ಅಡ್ಡಿ ಆಗಬೇಡಿ ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ನನ್ನ ಕೆಲಸ ಬಿಡು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಪ್ಲೀಸ್ ಅಮ್ಮ. ಆರ್ಯ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ನಾನು ಹಿಂದೇಟ್ ಹಾಕಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಂಗ ಆಗಲ್ವಾ ಅಮ್ಮ? ಪ್ಲೀಸ್ ಅಮ್ಮ.
ಅವ್ರು ಹೇಳ್ದಂಗೆ ಆಗ್ಲಿ ಅಮ್ಮ. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ. ಅಪ್ಪ, ಬಂದಿದ್ದನ್ನ ಮಾಡ್ಕೋ ಬಂಗಾರ ಅಂತ ನೀವೇ ಅಲ್ವಪ್ಪ ಹೇಳಿದ್ದು. ಇವಾಗ ನೀವೇ ಹೀಗಾದ್ರೆ ನಾನು ಹೇಗಪ್ಪ ತಡ್ಕೊಳ್ಳಿ? ನಿನ್ನಮ್ಮಯ್ಯ ಅಂತೀನಪ್ಪ, ನನ್ನ ಖುಷಿಯಾಗಿ ಕಳಿಸ್ಕೊಡು, ನಂಗೆ ಆಶೀರ್ವಾದ ಮಾಡಪ್ಪ. ನೀನು ಹೇಳ್ತಿರೋದ ಸರಿಯೇನೋ ಸುಬ್ಬು. ಮಗಳು ಹೊರಟು ನಿಂತಿರುವಾಗ ನಾವು ಈ ಥರ ಎಲ್ಲ ಮಾಡಬಾರ್ದು. ಹೋಗಿ ಕೆಲ್ಸಕ್ಕೆ ಸೇರ್ಕೊಚ್ಚನ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಬೇಗ ಬೇಗ ರೆಡಿ ಮಾಡ್ಕೊ, ಬಸ್ಸಲ್ಲಿ ಸೀಟ್ ಇಡಬೇಕಲ್ವಾ? ಅಮ್ಮ, ಬಸ್ ಆಗ್ಲೇ ಬುಕ್ ಆಗಿದೆ ಅಮ್ಮ. ಹೌದಲ್ವಾ? ತಾಯಿ ಎಲ್ಲವನ ಹತ್ರ ಆಶೀರ್ವಾದ ತಗೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅನು, ಇದ್ರಲ್ಲಿ ಚಪಾತಿ ಹಾಕಿದ್ದೀನಿ, ನೀರ್ ಬಟ್ಲು ತಗೊಂಡೆ ಅಲ್ವಾ? ಅಪ್ಪ, ಹೊರಡಣ್ವಾ? ಜೊತೆ ಜೊತೆ